ಉದ್ಯಾನನಗರಿ ಬೆಂಗಳೂರು ಚಳಿಯೂರಾಗಿದೆ. ಕಳೆದ 3 ದಿನಗಳಿಂದ ಹೆಚ್ಚಾಗಿರುವ ಥಂಡಿಗೆ ಸಿಟಿ ಜನ ಹೈರಾಣಾಗಿದ್ದಾರೆ. ಮೋಡ ಮುಸುಕಿದ ವಾತಾವರಣ, ಮೈ ಕೊರೆಯೋ ಚಳಿಯಿಂದಾಗಿ ಮನೆಯಿಂದ ಹೊರಬರೋದು ಕಷ್ಟವಾಗಿದೆ. ಕೂಲ್ ವೆದರ್ ಕೆಲವರಿಗೆ ಕಿರಿಕಿರಿ ಆದ್ರೆ ಇನ್ನು ಕೆಲವರು ಚಿಲ್ ಮಾಡ್ತಿದ್ದಾರೆ. ಅಬ್ಬಬ್ಬಾ, ಏನ್ ಚಳಿ ಗುರು! ಹೊರಗೆ ಕಾಲಿಡಂಗಿಲ್ಲ, ಒಳಗೆ ಕೂರಂಗಿಲ್ಲ, ಸ್ವೆಟರ್ ಮೇಲೆ ಸ್ವೆಟರ್. ಇದು ಚಳಿಯೂರು ಬೆಂಗಳೂರಿನ ಸ್ಥಿತಿ. ಮೂಳೆ ಕೊರೆಯುವಂತಹ ಚಳಿಗೆ ಸಿಟಿ ಜನ ಪತ್ರಗುಟ್ಟೆ ಹೋಗಿದ್ದಾರೆ. ಶೀತಗಾಳಿಯಿಂದಾಗಿ ನಗರದ ವಾತಾವರಣ ಕಾಶ್ಮೀರದಂತಾಗಿದೆ. ರಾಜಧಾನಿ ಬೆಂಗಳೂರು ಈಗ ಚಳಿಯೂರಾಗಿ ಬದಲಾಗಿದೆ. ಕಳೆದ 2 ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಕನಿಷ್ಠ ತಾಪಮಾನ ದಾಖಲಾಗ್ತದೆ. ಹೀಗಾಗಿ ಬೆಂಗಳೂರಿಗರು ಕೂಡ ಮನೆಯಿಂದ ಹೊರಬರೋದಕ್ಕೆ ಅಯ್ಯೋ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಕೊಂಚ ಪ್ರಮಾಣದಲ್ಲಿ ವಾಕಿಂಗ್ ಮಾಡುವಂಥವ್ರು ಮತ್ತು ಜಾಗಿಂಗ್ ಮಾಡುವವರ ಪ್ರಮಾಣ ಕಡಿಮೆ ಆಗಿದೆ. ಪ್ರತಿ ಬಾರಿಯೂ ಕೂಡ ಈ ಜನವರಿ ಈ ಸೀಸನಲ್ಲಿ ಚಳಿ ಸಾಮಾನ್ಯವಾಗಿ ದಾಖಲಾಗುತ್ತೆ. ಆದರೆ ಈ ಬಾರಿ ಹಗಲಿನ ವೇಳೆ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದ್ದು. ಇಂದು ಉದ್ಯಾನನಗರಿಯಲ್ಲಿ 16 ಡಿಗ್ರಿ ತಾಪಮಾನ ದಾಖಲಾಗಿದೆ. ನಿನ್ನೆ 14 ಡಿಗ್ರಿಗೆ ಇಳಿದಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೊರೆಯುವ ಚಳಿ ಸಿಟಿ ಮಂದಿಯನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ರಣಭೀಕರ ಚಳಿಯಿಂದಾಗಿ ಜನರು ತಂಡ ಹೊಡೆದಿದ್ದಾರೆ. ಇದೇ ಫಸ್ಟ್ ವರ್ಷ ಇಷ್ಟು ಚಳಿ ಇರೋದು. ಕಳೆದ ವರ್ಷಗಳಲ್ಲೆಲ್ಲ ಅಷ್ಟಿರ್ತಾ ಇರಲಿಲ್ಲ. ಈ ವರ್ಷ ಅಂತೂ ತುಂಬಾ ಚಳಿ ಇದೆ. ಬಟ್ ಹೋಗ್ತಾ ಸರಿ ಹೋಗುತ್ತೇನೋ ಗೊತ್ತಿಲ್ಲ ಸರ್. ಇನ್ನು ಇಡೀ ನಗರ ಐಸ್ ಬಾಕ್ಸ್ ನಂತಾದ್ರೂ ಜನ ಮಾತ್ರ ವಾಕಿಂಗ್, ವ್ಯಾಯಾಮ ಅಂತ ಆರೋಗ್ಯದ ಮೊರೆ ಹೋಗಿದ್ದಾರೆ. ಗಡಗಡ ನಡುಗುವ ಚಳಿಯಲ್ಲೂ ಕೂಡ ಮುಂಜಾನೆದ್ದು ಮಾಡುತ್ತಿದ್ದಾರೆ. ಕಳೆದೊಂದು ವಾರದಿಂದ ನಗರದ ಉಷ್ಣಾಂಶ 13-14 ಡಿಗ್ರಿ ದಾಖಲಾಗ್ತಿದೆ. ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ವಾರವೂ ಚಳಿ ವಾತಾವರಣ ಮುಂದುವರಿಯಲಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಶೀತಗಾಳಿ ಪ್ರಮಾಣ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಜನವರಿ 11 ಹಾಗೂ 12ರಂದು ಕನಿಷ್ಠ ಉಷ್ಣಾಂಶ ಸುಮಾರು 14-16 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗರಿಷ್ಠ ಉಷ್ಣಾಂಶ 24-26 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಚಳಿ ಹಾಗೂ ಶೀತಗಾಳಿ ಹಿನ್ನೆಲೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮನೆಯಲ್ಲಿ ಬೆತ್ತಲೆ ಓಡಾಟ, ಲೈಂಗಿಕ ವಿಕೃತಿ ಮೆರೆಯುತ್ತಿದ್ದಾನೆಂದು ಪತಿ ಮಂಜುನಾಥ್ ವಿರುದ್ಧ ಪತ್ನಿ ಮೇಘಶ್ರೀ ಆರೋಪಿಸಿದ್ರು. ಇದೀಗ ಪತ್ನಿ ವಿರುದ್ಧ ಪತಿ ವಿಲ್ಸನ್ ಗಾರ್ಡನ್ ಠಾಣೆಗೆ ದೂರು ನೀಡಿದ್ದಾರೆ. ನಮ್ಮಿಬ್ಬರಿಗೂ ಅಧಿಕೃತವಾಗಿ ಮದುವೆ ಆಗಿಲ್ಲ. ಆಕೆಗೆ ಮೊದಲೇ 2 ಮದುವೆ ಆಗಿದ್ದು ಮೇಘಶ್ರೀಗೆ ಶೋಕಿ, ಕಯಾಲಿ ಅಂತ ಆರೋಪಿಸಿದ್ದಾರೆ. ಇದನ್ನ ಮೇಘಶ್ರೀ ಅಲ್ಲಗೆಳೆದಿದ್ದಾರೆ. ನಾನು ಫಸ್ಟ್ ಮದುವೆಗೆ ಡೈವರ್ಸ್ ಆಗಿದ್ದು ಕಾಪಿಯಲ್ಲಿ ಇದೆ. ನಂದು 27 ಲಕ್ಷ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ದು. 10 ಲಕ್ಷ ನಮಗಿಲ್ಲ ಇದು ಬಂದಿರೋದು ಇದೆ. ಸೆಕೆಂಡ್ ಡೈವರ್ಸ್ ಕಾಪಿನೂ ನಾನು ತೋರಿಸ್ತೀನಿ. ನಾವು 3 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ರು. ಅವ್ನು ಯಾವುದೂ ನನಗೆ ಕೊಟ್ಟಿಲ್ಲ. ಅವ್ನ ಮನೆಗೆ ಅವ್ನ ಬಂಗಾರ ಅವನೇ ಇಟ್ಕೊಂಡ. ನಮ್ಮ ಥರನೇ ಇದೆ. 1 ರೂಪಾಯಿ ಅವನು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ. ಅಲ್ಲಿ ಕ್ಲೋಸ್ ಆಯ್ತದು. ಯಾಕೆ ಅಂದರೆ ನಾವು ಖರ್ಚು ಮಾಡಿದ್ರೆ ನಾವೇ ಬಿಟ್ಬಿಟ್ವಿ ಕೈನ ಬಿಟ್ಟಾಕು ಅಂತ. 2 ಮ್ಯಾರೇಜ್ ಆಗಿರೋದನ್ನ ನಮ್ಗೆ ಹೇಳಿರಲ್ಲ, ಹೇಳ್ದೆ ಮರೆಮಾಚಿ ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಾಗ ಹೇಳ್ತಾರೆ, ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಿದ್ದ ಟೆಕ್ಕಿ ಶರ್ಮಿಳಾ ಸಾವಿನ ರಹಸ್ಯ ಬಯಲಾಗಿದೆ. ಪಕ್ಕದ ಮನೆಯಲ್ಲಿ ವಾಸವಿದ್ದ ಕರ್ನಲ್ ಕುರೈ ಎಂಬಾತ ಶರ್ಮಿಳಾಳನ್ನ ಪ್ರೀತಿಸ್ತಿದ್ದ. ತನ್ನ ಪ್ರೀತಿ ವಿಷಯವನ್ನ ಹೇಳಿರಲಿಲ್ಲ. ಜನವರಿ 3ರಂದು ಬಾಲ್ಕನಿ ಮೂಲಕ ಶರ್ಮಿಳಾ ಮನೆಗೆ ನುಗ್ಗಿ ಹಿಂಬದಿಯಿಂದ ಯುವತಿಯನ್ನ ಅಪ್ಪಿಕೊಂಡಿದ್ದಾನೆ. ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಕುತ್ತಿಗೆ ಭಾಗಕ್ಕೆ ಹೊಡೆದಿದ್ದು, ಈ ವೇಳೆ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನಂತರ ಶರ್ಮಿಳಾಳನ್ನ ಉಸಿರುಗಟ್ಟಿಸಿಕೊಂಡು ಮನೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ಡೆಂಟಲ್ ಸ್ಟೂಡೆಂಟ್ ಯಶಸ್ವಿನಿ ಆತ್ಮಹತ್ಯೆ ಕೇಸ್ನಲ್ಲಿ ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಂಶುಪಾಲ ಸೇರಿ 5 ಲೆಕ್ಚರರ್ಸ್ ವಿರುದ್ಧ ಸೂರ್ಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜನವರಿ 8ರಂದು ಮನೆಯಲ್ಲಿ ಯಶಸ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮಗಳ ಸಾವಿಗೆ ಲೆಕ್ಚರರ್ಸ್ ಕಿರುಕುಳ ಕಾರಣ ಅಂತ ಯಶಸ್ವಿನಿ ತಾಯಿ ದೂರು ನೀಡಿದ್ರು. ಮಗಳಿಗೆ ಕುಂಕು ಮಾತನಾಡ್ತಿದ್ದ ಲೆಕ್ಚರರ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪರಿಮಳ ಒತ್ತಾಯಿಸಿದ್ದಾರೆ. ದೇವನಹಳ್ಳಿಯ ಬ್ಯಾಡರಹಳ್ಳಿಯಲ್ಲಿ ಸರ್ಕಾರ ಬಡವರಿಗೆ ನಿವೇಶನ ಕಲ್ಪಿಸಲು 5 ಎಕರೆ ಜಾಗ ಮೀಸಲಿಟ್ಟಿದೆ. ಆದ್ರೀಗ ಆ ಜಾಗವನ್ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪ್ರಭಾವಿಗಳಿಗೆ ಮಣಿದು ಮೈನಿಂಗಿಗೆ ನೀಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದರಿಂದ ಕೆರಳಿದ ನಿವೇಶನದ ಆಕಾಂಕ್ಷಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದ್ದಾರೆ.
ಯಾವ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ನೀಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ.